ಎಲ್ಲರಿಗೂ ನಮಸ್ಕಾರ. ಸುವರ್ಣ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ಇಡೀ ನಾಡು ಯುಗಾದಿ ಹಬ್ಬದ ಸಂಭ್ರಮದಲ್ಲಿದೆ. ಇವತ್ತು ನಮ್ಮ ಜೊತೆ ಖ್ಯಾತ ವರ್ಣಚಿತ್ರಕಾರ ವಿಲಾಸ್ ನಾಯಕ್ ಅವರಿದ್ದಾರೆ. ಸರ್, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಯುಗಾದಿ ಹಬ್ಬದ ಬಗ್ಗೆ ಹೇಳ್ಬೋದಾ? ಈ ಹಿಂದೆ ನಿಮ್ಮ ಯುಗಾದಿ ಹಬ್ಬ ಹೇಗೆ ಆಚರಣೆಯನ್ನು ಮಾಡ್ತಾ ಇದ್ರಿ, ಇವತ್ತು ಯಾವ ರೀತಿ ಆಚರಣೆನ ಮಾಡಲಾಗ್ತದೆ? ಬಿಕಾಸ್ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಪವರ್ಫುಲ್ ಆಗಿದೆ. ಇವತ್ತು ಬಹುತೇಕ ಜನರು ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಹೌದು. ಇಲ್ಲ, ನನಗೆ ಯುಗಾದಿ ಅಂದ ಕೂಡಲೇ ಅಥವಾ ಯಾವುದೇ ಹಬ್ಬ ಅದರ ಸೆಲೆಬ್ರೇಷನ್ ಅಂದ ಕೂಡಲೇ ನನಗೆ ನನ್ನ ಬಾಲ್ಯದ ದಿನಗಳು ಉಜಿರೆಯಲ್ಲಿ ಇದ್ದಾಗ ಸಂಭ್ರಮಿಸಿದ್ದೇ ನೆನಪಾಗ್ತದೆ. ಯಾಕೆಂತ ಹೇಳಿದರೆ ಇವಾಗ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ ಟ್ರಾವೆಲಿಂಗ್ ಮಾಡುವಾಗ ಕೆಲವೊಮ್ಮೆ ಇವಾಗ ನಾನು ಫ್ಯಾಮಿಲಿ ಜೊತೆ ಇರೋದ ಕಾರಣ ನನಗೆ ಓಕೆ ಯುಗಾದಿ ಬೇರೆ ಬೇರೆ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡುವಾಗ ಎಷ್ಟೊಂದು ಬಾರಿ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಯುಗಾದಿ ಅನ್ನುವಂಥದ್ದು ನನ್ನ ಪ್ರಕಾರ ಇವಾಗ ನಾವು ಒಂದು ಹೊಸ ಸಂವತ್ಸರ, ಹೊಸ ಯುಗ, ಇಟ್ಸ್ ಅ ಬಿಗಿನಿಂಗ್ ಆಫ್ ಅ ನ್ಯೂ ಸೀಸನ್. ನಮಗೆ ನಮ್ಮ ಭಾರತೀಯ ಒಂದು ಪರಂಪರೆಯಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಪರಿಸರದ ಜೊತೆಗೆ ಚೇಂಜ್ ಆಗ್ತಿರೋ ಹಾಗೆ ಆ ಹಬ್ಬವನ್ನು ನಾವು ಮಾಡ್ತೇವೆ. ಸೊ ಇಟ್ಸ್ ವೆರಿ ಸ್ಪೆಷಲ್. ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದಂತಹ ಅರ್ಥ, ಸಂಪ್ರದಾಯ ಎಲ್ಲ ಇದೆ. ಆ ಸಂಪ್ರದಾಯದ ಹಿಂದೆ ಒಂದಷ್ಟು ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ಇವತ್ತು ನಾನು ಮೊದಲೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವಿಶಸ್ನ ತಿಳಿಸ್ತೀವಿ. ಸೋಷಿಯಲ್ ಮೀಡಿಯಾದಲ್ಲೇ ನಾವು ಸಂಕ್ರಾಂತಿ ಹಬ್ಬ ಬಂತು ಅಂದಾಗ ಸಂಕ್ರಾಂತಿನ ಮೊದಲು ಈ ಹಿಂದೆ ಮನೆ ಮನೆಗೆಲ್ಲ ಹೋಗಿ ಹಂಚ್ತಾ ಇದ್ವಿ. ಆ ಥರದ್ದು ಯಾವುದೂ ಇಲ್ಲ. ಅಂದರೆ ಆಚರಣೆ ಏನು ಆಡಂಬರ ಇದೆ ಅದು ಜಾಸ್ತಿ ಆಗ್ತಿದೆ, ಅದರ ಅರ್ಥವನ್ನು ತಿಳ್ಕೊಳ್ಳೋವಂಥದ್ದು ಕಮ್ಮಿ ಆಗ್ತಿದೆ. ಹೌದು ಹೌದು. ಅಂದರೆ ಇವಾಗ ಇಲ್ಲೇ ನೋಡಿ, ನಾವು ನಿಂತ ಕಡೆಯಲ್ಲಿ ಮರಗಳಿಂದ ಎಲ್ಲ ಎಲೆಗಳು ಬೀಳ್ತಾ ಇದೆ. ಆ್ಯಸ್ ಅನ್ ಆರ್ಟಿಸ್ಟ್ ನಾನು ತುಂಬ ನನಗೆ ಪ್ರಕೃತಿ ನನ್ನ ಫಸ್ಟ್ ಇನ್ಸ್ಪಿರೇಷನ್. ಸೊ ಈ ಹಬ್ಬಕ್ಕೆ ಕೂಡ ನೋಡಿದ್ರೆ ಒಂದು ಹೊಸ ಯುಗದ ಒಂದು ಬಿಗಿನಿಂಗ್ ಆದಿ ಅಂತ ಹೇಳಿದ್ರೆ, ನಾವು ಹಳೆಯದನ್ನ ನಮ್ದು ಯಾವುದೇ ಇರಲಿ, ಅದು ಕೆಟ್ಟ ಹವ್ಯಾಸಗಳಿರಲಿ ಅಥವಾ ಬೇರೆ ಬೇರೆ ವಿಷಯಗಳನ್ನ ನಾವು ಕಳ್ಕೊಂಡು ಹೊಸದರ ಕಡೆಗೆ ನಾವು ಮುನ್ನುಗ್ಗಬೇಕನ್ನುವಂಥ ಒಂದು ಅರ್ಥ ಇದೆ ಯುಗಾದಿಯಲ್ಲಿ. ಸೊ ಇಲ್ಲಿ ಕೂಡ ನಾನು ಹೇಳಿದಾಗೆ ಪ್ರಕೃತಿಯಲ್ಲಿ ನೋಡಿ ಎಲೆಗಳೆಲ್ಲ ಹಳೆದು ಬೀಳ್ತಾ ಇದೆ, ಹೊಸ ಚಿಗುರು ಇನ್ನು ಇದು ಇಲ್ಲಿಂದ ಶುರು ಆಗ್ತದೆ. ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಈ ಒಂದು ಪ್ರಕೃತಿಯಿಂದ ಬಂದಂತಹ ಒಂದು ಲೆಸನ್ಸ್ ಏನಿದೆ ಅದನ್ನು ಅಳವಡಿಸಿಕೊಂಡು ಮುಂದೆ ಹೋಗ್ಬೇಕನ್ನುವಂಥದ್ದು ನನ್ನ ಪ್ರಕಾರ ಯುಗಾದಿಯ ಒಂದು ಮೇಯ್ನ್ ಒಂದು ಅರ್ಥ. ಯುಗಾದಿ ಅಂತ ಅಂದ್ಕೂಡಲೇ ಬೇವು ಬೆಲ್ಲ ಅಂತ ಹೇಳ್ತೀವಿ. ನಮ್ಮ ಜೀವನದಲ್ಲೂ ಕೂಡ ಸುಖ ದುಃಖ ಎರಡೂ ಇರುವಂಥದ್ದು. ನೀವು ಯುಗಾದಿ ಹಬ್ಬವನ್ನು ಜೀವನಕ್ಕೆ ಹೋಲಿಸಿ ಹೇಳೋದಾದ್ರೆ ಹೇಗೆ ವ್ಯಾಖ್ಯಾನವನ್ನು ಮಾಡ್ತೀರಿ? ಅದೇ ಬೇವು ಬೆಲ್ಲ ಅಂತ ಹೇಳಿದರೆ ಖಂಡಿತ ಒಮ್ಮೊಮ್ಮೆ ಜೀವನದಲ್ಲಿ ಬಹಳಷ್ಟು ಒಳ್ಳೆಯದು ಆಗ್ತದೆ, ಕೆಲವೊಮ್ಮೆ ಕೆಟ್ಟದ್ದು ಆಗ್ತದೆ. ಬಹಳಷ್ಟು ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಜೀವನ ಇದೇ ರೀತಿ ಇರ್ತದೆ ಅನ್ನುವಂಥದ್ದನ್ನು ನಾವು ಭಾವಿಸಿ ಮುನ್ನುಗ್ಗಬಾರ್ದು. ಕೆಲವೊಮ್ಮೆ ಅಡೆತಡೆಗಳು ಬರ್ತದೆ, ನಮ್ಮ ಚಿತ್ರಕಲೆಯಲ್ಲೇ ಇರಲಿ ಅಥವಾ ಜೀವನದಲ್ಲಿ ಇರಲಿ ಅಥವಾ ನಾವು ಎಲ್ಲೋ ಕೆಲಸ ಮಾಡ್ತಾ ಇದ್ದೇವೆ. ಸೊ ಇವಾಗ ನೋಡಿ ರಿಸೆಷನ್ ಅಂತ ಹೇಳ್ತಾ ಇದ್ದಾರೆ, ಬಹಳಷ್ಟು ವಾರ್ ಆಗ್ತಾ ಇದೆ, ಅದಾಗ್ತಾ ಇದೆ. ಸೊ ಇದೇ ರೀತಿ ಯಾವತ್ತೂ ಇರ್ತದೆ ಅಂದುಕೊಳ್ಳುವುದು ತಪ್ಪು. ಇದು ಒಂದು ಸ್ವಲ್ಪ ಕೆಟ್ಟ ಗಳಿಗೆ ಇದ್ದರೆ ಅದು ಬೇವು ಅಂತ ಅಂದರೆ ಬೆಲ್ಲ ಕೂಡ ನೆಕ್ಸ್ಟ್ ಬರ್ತದೆ. ಸೊ ಒಳ್ಳೆ ಲೆಸನ್ಸ್ ಇದೆ ನಮ್ಮ ಒಂದು ಭಾರತೀಯ ಪರಂಪರೆಯಲ್ಲಿ. ಓಕೆ, ನಮ್ಮ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಬಹುದಾ? ಖಂಡಿತ. ಎಲ್ಲ ಸುವರ್ಣ ನ್ಯೂಸ್ ಡಿಜಿಟಲ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.